ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಎಂ ಕನ್ನಡ ಚಾನಲ್. ವಸುದೇವ ಕುಟುಂಬ ಸೀರಿಯಲ್ನ ಭಾನುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ನೋಡ್ತಾ ಇರೋರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇನ್ನು ಸ್ವಾತಿ ಒಬ್ಬಳೇ ಅವ್ರ ಅಕ್ಕ ಭಾವಂಗೆ ಎಲ್ರಿಗೂ ಅವ್ರ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋಕೆ ಅಂತ ಬಂದಿರ್ತಾಳೆ. ಇನ್ನು ದೇವಸ್ಥಾನಕ್ಕೆ ಬಂದು ಅವ್ರ ಅಕ್ಕ ಭಾವನ ಹೆಸರಲ್ಲಿ ಪೂಜೆ ಮಾಡಿಸ್ತಾ ಇರ್ತಾಳೆ. ಹಾಗೆ ದೇವ್ರ ಹತ್ರ, ದೇವ್ರೆ ಅಕ್ಕ ಭಾವ ಮದ್ವೆ ಆದಾಗಿಂದ ಅವರು ತುಂಬಾ ಕಷ್ಟದಲ್ಲಿದ್ದಾರೆ. ಅಕ್ಕ ಇದೇ ತರ ಕಷ್ಟ ಅನುಭವಿಸ್ತಾ ಇದ್ರೆ ಅವಳಿಗೆ ಜೀವನದ ಮೇಲೆ ನಂಬಿಕೆನೆ ಹೋಗ್ಬಿಡುತ್ತೆ. ಅವ್ರಿಗೆ ಒಳ್ಳೇದಾಗ್ಬೇಕು, ಅವ್ರು ಸುಖವಾಗಿ ಬಾಳ್ಬೇಕು. ಅದಕ್ಕೆ ದುಡ್ಕೊಂಡು ಜೀವನ ಕಟ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡು. ಯಾರಿಗೂ ಮೋಸ ಮಾಡಿಲ್ಲ, ತೊಂದರೆ ಕೊಟ್ಟಿಲ್ಲ, ಪ್ಲೀಸ್ ದೇವ್ರೆ ಇವತ್ತು ಅವ್ರು ಹೋಗಿರೋ ಕೆಲಸ ಒಳ್ಳೇದಾಗೋ ಹಾಗೆ ಮಾಡು ಅಂತ ಬೇಡ್ಕೋತಾಳೆ. ಅದೇ ಸಮಯಕ್ಕೆ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತಾರೆ. ಆಗ ಸ್ವಾತಿಗೆ ಒಂದು ನಂಬಿಕೆ ಬರುತ್ತೆ. ಹಾಗೆ ಸ್ವಾತಿ ಖುಷಿಯಿಂದ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬರ್ತಾ ಇರ್ತಾಳೆ ಪ್ರದಕ್ಷಿಣೆ ಹಾಕೋಕೆ ಅಂತ. ನಿತಿನ್ ಕೂಡ ದೇವಸ್ಥಾನಕ್ಕೆ ಬರ್ತಾನೆ. ಹಾಗೆ ನೋಡ್ದೇನೆ ಇಬ್ರು ಒಬ್ರಿಗೊಬ್ರು ಡಿಕ್ಕಿ ಹೊಡೆದ್ಬಿಡ್ತಾರೆ. ಆಗ ಸ್ವಾತಿ ಕಣ್ಕನಲ್ವಾ ನಿಮ್ಗೆ ಅಂತಿರ್ತಾಳೆ. ಆಗ ನಿತಿನ್ ಅಂತ ಗೊತ್ತಾಗಿ ನಿತಿನ್ ಅವರೇ ಅಂತಾಳೆ. ಈ ಕಡೆ ನಿತಿನ್ ಕೂಡ ಸ್ವಾತಿ ಅವರೇ ಅಂತಾನೆ. ಆಗ ನಿತಿನ್ ಹೇಗಿದ್ದೀರಾ ಸ್ವಾತಿ ಅವರೇ ಅಂತ ಕೇಳ್ತಾನೆ. ಆಗ ಸ್ವಾತಿ ನಾನು ಚೆನ್ನಾಗಿದ್ದೀನಿ, ನಾನು ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಆಗ ನಿತಿನ್ ಅವಳು ಹಿಂದೆನೆ ಹೋಗ್ತಾನೆ. ಇನ್ನು ಈ ಕಡೆ ಕುಮಾರ ಮತ್ತೆ ಗೀತಾ ಆಫೀಸಿಗೆ ಬರ್ತಾರೆ. ಅದನ್ನ ನೋಡಿ ಗೀತಾ ದೊಡ್ಡದಾಗಿರೋ ಆಫೀಸ್ನ ನೋಡಿ, ಮಾವ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ದೊಡ್ಡದಾಗಿದೆ ಅಲ್ವಾ ಆಫೀಸು ಅಂತ ಹೇಳ್ತಾಳೆ. ಆಗ ಕುಮಾರ, ಹೂ ಗೀತಾ, ಒಳ್ಳೆ ಲಾಭ ಇರೋ ಕಂಪ್ನಿ ಅನ್ಸುತ್ತೆ ಅಂತ ಹೇಳ್ತಾನೆ. ಆಗ ಗೀತಾ, ಆ ಆರ್ಡರ್ ನಮ್ಗೆ ಸಿಕ್ಬಿಟ್ರೆ ಆರಾಮಾಗಿ ದುಡ್ಕೊಂಡು ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೋದು ಅಂತ ಹೇಳ್ತಾಳೆ. ಆಗ ಕುಮಾರ, ಹಾ ಗೀತಾ, ನಮ್ಗೆ ಆರ್ಡರ್ ಕೈ ತಪ್ಪು ಹೋಗದೆ ಇರೋ ಹಾಗೆ ನೋಡ್ಕೋಬೇಕು ಅಂತಾನೆ. ಆಗ ಗೀತಾ, ಏನಾಗುತ್ತೋ ನೋಡೋಣ ಬನ್ನಿ ಮಾವ ಅಂತ ಒಳಗಡೆ ಹೋಗ್ತಾರೆ ಇಬ್ರು. ಈ ಕಡೆ ನಿತಿನ್ ಸ್ವಾತಿ ಹಿಂದೆನೆ ಓಡ್ ಬರ್ತಾನೆ. ನಿಂತ್ಕೊಳ್ಳಿ ಸ್ವಾತಿ ಅವರೇ, ನಿಮ್ಮ ಹತ್ರ ಒಂದೆರಡು ನಿಮಿಷ ಮಾತಾಡ್ಬೇಕಿತ್ತು ಅಂತ ಕೇಳ್ತಾನೆ. ಆಗ ಸ್ವಾತಿ, ಮಾತಾಡೋದಕ್ಕೆ ಏನಿದೆ ನಿತಿನ್ ಅವರೇ, ನೀವ್ ಯಾವಾಗಾದ್ರೂ ಸಿಕ್ಕಾಗ ಥ್ಯಾಂಕ್ಸ್ ಹೇಳೋಣ ಅನ್ಕೊಂಡಿದ್ದೆ ಅಂತ ಹೇಳ್ತಾಳೆ. ಆಗ ನಿತಿನ್, ಥ್ಯಾಂಕ್ಸಾ, ಯಾಕೆ ಅಂತ ಕೇಳ್ತಾನೆ. ಆಗ ಸ್ವಾತಿ, ಅಕ್ಕ ಭಾವಂಗೆ ತುಂಬಾ ಸಹಾಯ ಮಾಡಿದೀರಾ ಅದಕ್ಕೆ ಅಂತಾಳೆ. ಆಗ ನಿತಿನ್, ಓ ಅದಕ್ಕಾ, ನಾನೇನೋ ಬೇರೆ ಅನ್ಕೊಂಡಿದ್ದೆ ಅಂತ ಹೇಳ್ತಾನೆ. ಆಗ ಸ್ವಾತಿ, ಬೇರೆನಾ, ಏನಕ್ಕೆ ಅಂತ ಕೇಳ್ತಾಳೆ. ಆಗ ನಿತಿನ್, ಅದು ವಂಶಿ ಅವತ್ತು ನಮ್ಮ ಹತ್ರ ಮಾತಾಡುವಾಗ ಒಂದು ವಿಷಯ ಹೇಳಿದ, ನೆನಪಿದೆಯಾ ಅಂತ ಕೇಳ್ತಾನೆ. ಆಗ ಸ್ವಾತಿ, ನೆನಪಿದೆ, ಆದ್ರೆ ನಂಗೆ ಆ ವಿಷಯ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಆ ವಿಷಯ ಮಾತಾಡೋ ಆಗಿದ್ರೆ ನಾನು ಹೊರಟ್ಬಿಡ್ತೀನಿ ಅಂತ ಹೇಳ್ತಾಳೆ. ಆಗ ನಿತಿನ್, ಸ್ವಾತಿ ಅವರೇ ಯಾಕೆ ಇಷ್ಟೊಂದು ರೂಢಾಗಿ ಮಾತಾಡ್ತಾ ಇದ್ದೀರಾ, ವಂಶಿ ಅವತ್ತು ನಮ್ಮಿಬ್ಬರ ಬಗ್ಗೆ ಅಂತಿರ್ತಾನೆ. ಆಗ ಸ್ವಾತಿ, ನಿತಿನ್ ಅವರೇ ಒಂದ್ ನಿಮಿಷ ಪ್ಲೀಸ್, ನಂಗೆ ಈ ವಿಷಯದ ಬಗ್ಗೆ ಮಾತಾಡೋಕೆ ಇಷ್ಟ ಇಲ್ಲ. ನಾನು ಮಾತಾಡೋದು ಇಲ್ಲ, ಅವತ್ತೇ ಸ್ಪಷ್ಟವಾಗಿ ಹೇಳಿದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಆದ್ರೆ ನಿಮ್ ಮನ್ಸಲ್ಲಿ ಏನಾದ್ರೂ ಗೊಂದಲ ಇದ್ರೆ ಅದನ್ನ ಇಲ್ಲೇ ಮುಗಿಸ್ಕೊಂಡು ಹೋಗ್ಬಿಡಿ ಅಂತಾಳೆ. ಆಗ ನಿತಿನ್, ಸರಿ ಸ್ವಾತಿ ಅವರೇ, ನೀವು ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ನಿಮ್ಗೆ ಯಾವುದೇ ಕಾರಣಕ್ಕೂ ಒತ್ತಾಯ ಮಾಡೋದಿಲ್ಲ, ನಿಮ್ ಇಷ್ಟ ಅಂತ ಹೇಳ್ತಾನೆ. ಆಗ ಸ್ವಾತಿ, ಸರಿ ಆಗಿದ್ರೆ ನಾನು ಹೊರಡ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಅವಳು ಮುಂದೆ ಹೋಗ್ತಿದ್ದಂಗೆ ನಿತಿನ್ ಕಣ್ಣಲ್ಲಿ ಧೂಳು ಬಂದು ಕುತ್ಕೊಳ್ಳುತ್ತೆ. ಆಗ ನಿತಿನ್ ಕಣ್ ತಿಕ್ತಾ ಇರ್ತಾನೆ. ಅದನ್ನ ನೋಡಿ ಸ್ವಾತಿ ಅವನ ಹತ್ರ ಬರ್ತಾಳೆ. ನಿತಿನ್ ಅವ್ರೆ ಏನಾಯ್ತು ಅಂತ ಕೇಳ್ತಾಳೆ. ಆಗ ನಿತಿನ್, ಕಣ್ಣಿಗೆ ಕುಂಕುಮ ಹೋಯ್ತು ಅಂತ ಹೇಳ್ತಾನೆ. ಅವಳು ಕಣ್ಣಲ್ಲಿರೋ ಕುಂಕುಮನ ಊಬಿ ತೆಗಿಯೋಕೆ ಟ್ರೈ ಮಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ರಾಗಿಣಿ ದೇವಸ್ಥಾನದ ಹೊರಗಡೆ ನಿಂತಿರೋ ನಿತಿನ್ ಬೈಕ್ನ ನೋಡ್ತಾಳೆ. ಇದು ನಿತಿನ್ ಗಾಡಿ ಅಲ್ವಾ ಅಂತ ಹೇಳಿ ಕಾರಿಂದ ಇಳಿತಾಳೆ. ಇವನು ದೇವಸ್ಥಾನಕ್ಕೆ ಬಂದಿದ್ದಾನ, ನೋಡೋಣ ಇರು ಅಂತ ಹೇಳಿ ಮುಂದೆ ಬರ್ತಾಳೆ. ಆಗ ಅಲ್ಲಿ ನಿತಿನ್ ಸ್ವಾತಿ ನಿಂತಿರೋದನ್ನ ನೋಡ್ತಾಳೆ. ಸ್ವಾತಿ ಅವನ ಕಣ್ಣಲ್ಲಿ ಕಣ್ಣಿಟ್ಟು ಧೂಳು ತೆಗಿತಾ ಇರೋದನ್ನ ನೋಡ್ತಾಳೆ. ಅದನ್ನ ನೋಡಿ ರಾಗಿಣಿ, ಸ್ವಾತಿ ಮತ್ತೆ ನಿತಿನ್ ಅಂದ್ರೆ ಇವರಿಬ್ರು ಮೀಟ್ ಮಾಡೋದಕ್ಕೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅವರಿಬ್ರು ಜೊತೆಗಿರೋದನ್ನ ಮೊಬೈಲ್ ತೆಗೆದು ವಿಡಿಯೋ ಮಾಡ್ತಾಳೆ ರಾಗಿಣಿ. ಆಗ ರಾಗಿಣಿ, ವಾವ್, ಎಂತ ಮೂಮೆಂಟ್ ನ ಕ್ಯಾಪ್ಚರ್ ಮಾಡಿದೆ ನಾನು. ಈ ವಿಡಿಯೋ ಏನಾದ್ರೂ ವಂಶಿ ಕೈಗೆ ಸಿಕ್ಕಿದ್ರೆ ಮನೇಲಿ ರಾಧಾ ಅಂತ, ಹೇ ನಿತಿನ್, ನನ್ನ ಹತ್ರನೇ ಆಟಿಟ್ಯೂಡ್ ತೋರಿಸ್ತಾ ಇದ್ದೆ ಅಲ್ವಾ, ಈಗ ನೋಡು ನಿನ್ನ ಪ್ರೀತಿಯ ಸ್ವಾತಿ ಹೇಗೆ ಒದ್ದಾಡ್ತಾಳೆ ಅಂತ ಅಂತ ಹೇಳಿ ನಗ್ತಾ ಇರ್ತಾಳೆ. ಇನ್ನು ಈ ಕಡೆ ಅಜಯ್ ಅಮ್ಮ ದುರ್ಗಾ ಅಜಯ್ ಹತ್ರ, ಈ ಸ್ವಾತಿ ಬ್ಯಾಕ್ಗ್ರೌಂಡ್ ಬಗ್ಗೆ ನಿಂಗೇನಾದ್ರೂ ಐಡಿಯಾ ಇದೆಯಾ ಅಂತ ಕೇಳ್ತಾ ಇರ್ತಾರೆ. ಸ್ವಾತಿ ಅವ್ರ ಮನೇಲಿ ಅಡ್ಡ ಆಗಿರೋದಕ್ಕೆ ಅವಳ ಮೇಲೆ ಸೇಡ್ ತೀರಿಸ್ಕೊಳ್ಳೋಕೆ ಅಂತ ಕೇಳ್ತಾ ಇರ್ತಾಳೆ. ಆಗ ಅಜಯ್, ಸ್ವಾತಿಗೆ ಒಬ್ಬನು ಬಾಯ್ ಫ್ರೆಂಡ್ ಇದ್ದ ಅಂತ ಮಾತ್ರ ಗೊತ್ತು ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ಕುಮಾರ ಮತ್ತೆ ಗೀತಾ ಆಫೀಸ್ಗೆ ಬಂದಿರ್ತಾರೆ ಆರ್ಡರ್ಸ್ ತಗೊಳಕ್ಕೆ ಅಂತ. ಆಗ ಅಲ್ಲಿ ಆಫೀಸರು, ನಮಗೆ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕಾಗುತ್ತೆ ಆರ್ಡರ್ಸು, ನಿಮ್ದು ಲೇಔಟ್ ಕೆಪಾಸಿಟಿ ಎಷ್ಟಿದೆ ಅಂತ ಕೇಳ್ತಾರೆ. ಆಗ ಕುಮಾರ, ನಮ್ದು 2 ಲೇಔಟ್ ಇದೆ ಸರ್ ಅಂತ ಹೇಳಿ ಸುಳ್ಳು ಹೇಳ್ತಾನೆ. ಹಾಗೆ 25 ಜನ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಆಗ ಅವರು, ನಿಮ್ಮ ಔಟ್ಲೆಟ್ಸ್ ಯಾವ ಏರಿಯಾದಲ್ಲಿ ಇದೆ ಅಂತ ಕೇಳ್ತಾರೆ. ಆಗ ಕುಮಾರಂಗೆ ಏನ್ ಮಾಡ್ಬೇಕು ಅಂತ ಗಾಬರಿಯಾಗಿ ಗೊತ್ತಾಗ್ತಾನೆ ಇರೋದಿಲ್ಲ. ಈ ಕಡೆ ಅಜಯ್ ಮೊಬೈಲ್ಗೆ ರಾಗಿಣಿ ಪ್ಲಾನ್ ಮಾಡಿ ಸ್ವಾತಿ ಮತ್ತೆ ನಿತಿನ್ ಒಟ್ಟಿಗೆ ಇರೋ ಫೋಟೋನ ಕಳಿಸ್ಬಿಡ್ತಾಳೆ. ಆಗ ಅಜಯ್ ಅದನ್ನ ಅವ್ರ ಅಮ್ಮಂಗೆ ತೋರಿಸ್ತಾನೆ. ಆಗ ದುರ್ಗಾ ಅವ್ರ ಮನೆಯಿಂದ ಸ್ವಾತಿನ ಓಡಿಸ್ಬೇಕು ಅಂತ ಹೇಳಿ, ವಂಶಿ ಆಸ್ತಿನೆಲ್ಲ ಕಬಳಿಸ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾಳೆ. ಆಗ ಸ್ವಾತಿ ಮನೆಗೆ ಬರೋದನ್ನ ಕಾಯ್ತಾ ಕೂತ್ಕೋತಾಳೆ. ಆಗ ಸ್ವಾತಿ ಮನೆಗೆ ಬಂದ ತಕ್ಷಣ ಎಲ್ಲಿಗೆ ಹೋಗಿದ್ದೆ ಏನು ಅಂತ ವಿಚಾರಿಸ್ತಾಳೆ. ಆಗ ಸ್ವಾತಿ, ಅಕ್ಕ ಭಾವನ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಬರಕ್ ಹೋಗಿದ್ದೆ ಅಂತ ಹೇಳ್ತಾಳೆ. ಆಗ ದುರ್ಗಾ, ಯಾರನ್ನಾದ್ರೂ ಮೀಟ್ ಮಾಡಕ್ ಹೋಗಿದ್ಯೋ ಏನ್ ದೇವಸ್ಥಾನಕ್ಕೆ ಹೋಗಿದ್ಯೋ ಅಂತ ಕೇಳ್ತಾರೆ.
ಆಗ ಮನೆಯಲ್ಲಿ ತಾತ ಅಜ್ಜಿ ಎಲ್ರನ್ನೂ ಕೂಡಿಸ್ತಾಳೆ ದುರ್ಗಾ. ಕೂಡಿಸಿ ದೊಡ್ಡ ರಂಪಾಟನೇ ಮಾಡ್ತಾಳೆ. ಆಗ ವಂಶಿ ಕೂಡ ಅಲ್ಲಿಗೆ ಬರ್ತಾನೆ. ವಂಶಿ ಏನಾಯ್ತು, ಯಾಕೆ ಇಷ್ಟು ಎಲ್ಲರೂ ಸೇರಿದ್ದೀರಾ, ಏನು ಗಲಾಟೆ ಅಂತ ಕೇಳ್ತಾನೆ. ಆಗ ದುರ್ಗಾ ಸ್ವಾತಿ ದೇವಸ್ಥಾನಕ್ಕೆ ಅಂತ ಹೋಗಿ ಅಲ್ಲಿ ನಿತಿನ್ನ ಭೇಟಿಯಾಗಿ ಬಂದಿದ್ದಾಳೆ ಅಂತ ಹೇಳ್ತಾಳೆ. ಆಗ ಸ್ವಾತಿ ಇಲ್ಲ ಅಂತ ವಾದಿಸ್ತಾ ಇರ್ತಾಳೆ. ಆಗ ಸಾಕ್ಷಿ ಇದೆ ನನ್ನ ಹತ್ರ ಅಂತ ಹೇಳಿ ದುರ್ಗಾ ಮೊಬೈಲಲ್ಲಿರೋ ವಿಡಿಯೋನ ತೋರಿಸ್ತಾಳೆ ಎಲ್ರಿಗೂ. ಆಗ ಸ್ವಾತಿ ಸುಮ್ಮನೆ ಸತ್ಯ ಗೊತ್ತಿಲ್ಲದೆ ನನ್ನ ಮೇಲೆ ಆರೋಪ ಮಾಡಬೇಡಿ, ಅನುಮಾನ ಪಡಬೇಡಿ ಅಂತ ಹೇಳ್ತಾಳೆ. ಆಗ ದುರ್ಗಾ ನಿಜ ಏನು ಅಂತ ಹೇಳು ಅಂತ ಗದರಿಸ್ತಾಳೆ. ಆಗ ವಂಶಿ ಸ್ವಾತಿ ಯಾವ ತಪ್ಪು ಮಾಡಿಲ್ಲ, ನಿತಿನ್ನ ಭೇಟಿ ಆಗಬೇಕು ಅನ್ನೋ ವಿಷಯನ ಸ್ವಾತಿ ನಂಗೆ ಮೊದಲೇ ತಿಳಿಸಿ ಹೋಗಿದ್ದಾಳೆ ಅಂತ ವಂಶಿ ಹೇಳ್ಬಿಡ್ತಾನೆ. ಆಗ ದುರ್ಗಂಗೆ ಶಾಕ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.